ಮತ್ತೆ ಕಳೆದ 1 ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ 50 ಜನ ತೀರ್ಕೊಂಡಿದ್ದಾರೆ. ಮತ್ತೆ ಈ ಸಿಗ್ನಲ್ಸ್ ಎಲ್ಲ ಆಕ್ಸಿಡೆಂಟ್ಸ್ ಇಂದನೂ ತುಂಬಾ ಜನ ತೀರ್ಕೊಂತಾ ಇದ್ದಾರೆ. ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವೀಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದೀವಿ, ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ. ಬರೀ ಚಿಕ್ಕಬಳ್ಳಾಪುರದಲ್ಲೇ 1 ತಿಂಗಳಲ್ಲಣ 50 ಜನ ಈ ದಟ್ಟ ಮಂಜಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮತ್ತೆ ಇದು ರಿಪೀಟ್ ಆಗಬಾರ್ದು. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಿಮ್ಮ ಹಳ್ಳಿಯಲ್ಲೇ ಆಗಲಿ ದಯವಿಟ್ಟು ಹೆಲ್ಮೆಟ್ ಹಾಕಿ. ಆಕ್ಸಿಡೆಂಟ್ಸ್ ಯಾರು ಬೇಕು ಅಂತ ಯಾರು ಹೋಗಿ ಗಾಡಿ ತಗೊಂಡೋಗಿ ಯಾರು ಹೋಗಿ ಗುದ್ಕೊಳ್ಳಲ್ಲ, ಹಂಗಾಗೋಗುತ್ತೆ ಅಷ್ಟೇ. ಪಾಪ ಕುಟುಂಬ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ. ನೋಡಿ, ಒಬ್ಬ ಹುಡುಗನಿಗೆ 8 ತಿಂಗಳಾಗಿದೆ ಮದುವೆ ಆಗಿ. ಆ ಮಗು BE 3rd ಇಯರ್ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಪಾಪ ಮನೆ ಕುಟುಂಬದ ನೋವು ನೋಡೋಕ್ಕಾಗಲ್ಲ. ಸೊ ದೇವರ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ. ಸರ್, ಈಗ ಟಿಪ್ಪರ್ಗಳಿಂದ ಬಹಳಷ್ಟು ಸಾವು ನೋವುಗಳಾಗ್ತವೆ, ಬಹಳಷ್ಟು ಓವರ್ ಸ್ಪೀಡ್. ನಾನು ವರ್ಷಗಳಿಂದ ಟಿಪ್ಪರ್ ವಿರೋಧದಲ್ಲಿ ಇದ್ದೀವಿ. ನಾನು ಡೈರೆಕ್ಷನ್ ಕೊಟ್ಟು ತಹಸೀಲ್ದಾರ್ಗೂ ಹೇಳಿದೆ, ಅವನ್ನೆಲ್ಲ ಸೀಸ್ ಮಾಡ್ರಿ ಅಂತ. ಸೀಸ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೇ ಬೈತಾರೆ. ನಾವೇನ್ ಮಾಡೋದು? ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಬುದ್ಧಿ ಬರುತ್ತೆ, ಬೇರೆಯವ್ರ ಮನೆಗಳಲ್ಲಿ ಸತ್ತೋದಾಗ ನೋವು ಹೆಂಗ್ ಗೊತ್ತಾಗುತ್ತೆ? ನಾನು ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟು ಅವ್ರಿಗೆಲ್ಲ ಅಯೋಗ್ಯರಿಗೆ 20 ಬರಕ್ ಹೇಳ್ರಿ, ಸ್ಪೀಡ್ ಲಿಮಿಟ್ ಹಾಕ್ರಿ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಟಿಪ್ಪರ್ಗಳು. ಈಗ 4 ಕುಟುಂಬಗಳಿಗೆ ಯಾವನ್ ಆಗ್ತಾನೆ? ಹೈಯರ್ ಅಫಿಷಿಯಲ್ಸು ಬಾಯಿಗೆ ಬಂದಂಗೆ ಲೋಯರ್ ಅಫಿಷಿಯಲ್ಸ್ನ ಬೈತಾರೆ. ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಈಗ ಪಾಪ ತಾಲೂಕ್ ಆಫೀಸರ್ಸು ಟಿಪ್ಪರ್ಸ್ ಎಲ್ಲ ಹಿಡಿದು ಓವರ್ಲೋಡ್ ಬೇಡ್ರೋ, ಸ್ಪೀಡ್ ಲಿಮಿಟ್ ಬೇಡ್ರೋ ಅಂತ ಹಿಡಿದ್ರೆ ಈ ಹೈಯರ್ ಅಫಿಷಿಯಲ್ಸು ಮೀಟಿಂಗ್ಗಳಲ್ಲಿ ಲೋಯರ್ ಅಫಿಷಿಯಲ್ಸ್ನ ಬೈತಾರೆ. ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಬುದ್ಧಿ ಬರುತ್ತೆ ಅಷ್ಟೇ. ಅಲ್ಲಿವರೆಗೂ ಅವ್ರಿಗೆಲ್ಲ ಎಲ್ಲಿ ಬುದ್ಧಿ ಬರುತ್ತೆ? ನಾನು ತಾಲೂಕು ಆಡಳಿತದಿಂದ ನಾವು ಎಷ್ಟು ಟೈಟ್ ಮಾಡ್ತಿದ್ದೀವಿ. ಈಗ ಬ್ಯಾನರ್ ಇದು ಫ್ಲೆಕ್ಸ್ಗಳು ಬ್ಯಾನ್ ಮಾಡಿದ್ವಿ, ಹೆಲ್ಮೆಟ್ ಕಂಪಲ್ಸರಿ. ರಾಜ್ಯದಲ್ಲಿ ಎಲ್ಲೂ ಇಲ್ಲ. ನಾನು ಯಾಕೆ ಹೆಲ್ಮೆಟ್ ಹಾಕಿ ಕಂಪಲ್ಸರಿ ಮಾಡಿಸ್ತಿದ್ದೀನಿ? ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಅಲ್ವಾ? ಈಗ ಅದೇ ಪಾಪ 4 ಹುಡುಗರು ಹೆಲ್ಮೆಟ್ ಹಾಕಿದ್ರೆ ಅಯ್ಯಮ್ಮ 2 ಮಕ್ಕಳನ್ನ ಕಳ್ಕೊಂಡ್ರಲ್ಲಣ್ಣ, ಅಯ್ಯಮ್ಮ ಹೇಳ್ತಿದ್ರು, ಸ್ವಾಮಿ ಒಬ್ಬ ಮಗ ಬದುಕಿದ್ರು ನಾನು ಜೀವನ ಮಾಡ್ತಿದ್ದೆ ಅಂತ. ಸೊ ಇವೆಲ್ಲ ನೋವಾದಾಗೆ ಗೊತ್ತಾಗುತ್ತೆ. ಬಟ್ ನಾನಂತೂ ತಾಲೂಕು ಆಡಳಿತಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದೀನಿ. ಪಾಪ ತಾಲೂಕು ಅಧಿಕಾರಿಗಳು ಫಾಲೋ ಮಾಡ್ತಾರೆ. ಹೈಯರ್ ಅಫಿಷಿಯಲ್ಸ್ ಅವ್ರಿಗೆ ಏನೇನು ಫೇವರ್ ಇದೆಯೋ ಯಾವನಿಂದ ಯಾರಿಗೆ ಗೊತ್ತು? ಅವ್ರ ಹಣೆ ಬರ. ಬ್ರದರ್, ಸದನದಲ್ಲಿ ಚರ್ಚೆ ಮಾಡೋದಲ್ಲ, ನಾನು ಔಟ್ ಅಂಡ್ ಔಟ್ ನಾನು ವಿರೋಧ ಮಾಡ್ಕೊಂಡೇ ಬರ್ತಿದ್ದೀನಲ್ಲ. ನನಗೆ ಯಾವನಿಂದ ಏನಾಗಬೇಕು? ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆದ್ರೆ ಪಾಪ ನಾವು ಆಫೀಸರ್ಸ್ ಹೋಗಿ ಸಮಸ್ಯೆ ಅವ್ರ ಪಾಪ ನೀವು ಗಮನಿಸಿದೀರಾ? ತಹಸೀಲ್ದಾರ್ ಹೋಗಿ ಟಿಪ್ಪರ್ಗಳು ನಿಲ್ಲಿಸಿ ಸೀಸ್ ಮಾಡಿದ್ರೆ ಮೀಟಿಂಗ್ಗಳಲ್ಲಿ ಹೈಯರ್ ಅಫಿಷಿಯಲ್ಸ್ ಬೈತಾರೆ. ಏನ್ ಮಾಡೋದು? ಆ ಹೈಯರ್ ಅಫಿಷಿಯಲ್ಸ್ಗೆ ಯಾವನೇ ಅವ್ರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವನಿಗೆ ಗೊತ್ತು? ಆ ಅಯೋಗ್ಯರಿಗೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದ್ರೆ ಗೊತ್ತಾಗುತ್ತೆ. ವಿತ್ ನೋವಿಂದ ಹೇಳ್ತಿದ್ದೀನಿ, ಈ ಹೈಯರ್ ಅಫಿಷಿಯಲ್ಸು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸ್ ಇಂದ ಬಿಹೇವ್ ಮಾಡಬೇಕು. ಹಿಂಗೆ ತಾಲೂಕಲ್ಲಿ ಹಿಂಗೆಲ್ಲ ಹುಡುಗರು ಟಿಪ್ಪರ್ ಸ್ಪೀಡ್ಗಳಿಂದ ಸತ್ತೋಗ್ತಾ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಈಗ ತಹಸೀಲ್ದಾರ್ ಆಗ್ಲಿ, ಸಬ್ ಇನ್ಸ್ಪೆಕ್ಟರ್ ಆಗ್ಲಿ, ಅವ್ರೊಬ್ರೆ ಏನ್ ಮಾಡಕ್ಕಾಗುತ್ತೆ? ನಾವಂತೂ ನೋಡಿ ಆ ಟಿಪ್ಪರ್ ಓನರ್ನ ತಂದು ಕೂರಿಸಿದೀನಿ. ರಾತ್ರಿನೇ ಗೊತ್ತಾಗಿದ ತಕ್ಷಣ ಅರೆಸ್ಟ್ ಮಾಡಿಸಿದೀವಿ. ಈಗ ಆ ಟಿಪ್ಪರ್ ಓನರ್ ಇಂದನೂ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿಸ್ತೀನಿ. ನಾನು ರಾತ್ರಿ ಈ ಘಟನೆ ಗೊತ್ತಾಗಿದ ತಕ್ಷಣ ಮುಖ್ಯಮಂತ್ರಿಗಳನ್ನ ಮಾತಾಡಿದೆ. ಮುಖ್ಯಮಂತ್ರಿಗಳ ನಿಧಿಯಿಂದನೂ ನಾನು ಅನೌನ್ಸ್ ಮಾಡಿಸ್ತೀನಿ. ಅವ್ರ ಕುಟುಂಬಕ್ಕೆ ಏನು ಸಹಾಯ ಆಗುತ್ತೋ ಅದು ನಾನು ಮಾಡ್ತೀನಿ.